ಇನ್ನು ರಾಜ್ಯ ಸಾರಿಗೆ ಇಲಾಖೆಯ ಕರ್ಮಕಾಂಡದ ಸುದ್ದಿ ಒಂದು ಬರ್ತಾ ಇದೆ. ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ತಮಿಳು ಕಪ್ಪ, ಆ ತಮಿಳು ಕಪ್ಪ ಏನು ಅನ್ನೋದನ್ನ ಹೇಳ್ತೀವಿ. RTO ಅಧಿಕಾರಿಗಳಿಗೆ ಮಂತ್ಲಿ ಸೇರ್ತಾ ಇದೆಯಾ ಲಂಚ? ರಾಜ್ಯ ಖಾಸಗಿ ಬಸ್ ಮಾಲೀಕರಿಂದ ಗಂಭೀರ ಆರೋಪ ಇದು ರಾಜ್ಯ ಸಾರಿಗೆ ಇಲಾಖೆಯ ಕರ್ಮಕಾಂಡದ ಸುದ್ದಿ. ನಿಜಕ್ಕೂ ಕೂಡ ಅಚ್ಚರಿ ಪಡ್ತೀರಿ, ಆಶ್ಚರ್ಯಕ್ಕೊಳಗಾಗ್ತೀರಿ. ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ತಮಿಳು ಕಪ್ಪ ಬರ್ತಾ ಇದೆಯಂತ. ಕಪ್ಪ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರುತ್ತೆ. RTO ಅಧಿಕಾರಿಗಳಿಗೆ ಮಂತ್ಲಿ ಸೇರ್ತಾ ಇದೆಯಾ ಲಂಚ? ಅಂದ್ರೆ ಹೋಟೆಲ್ ಮೆನು ತರ. ರಾಜ್ಯ ಖಾಸಗಿ ಬಸ್ ಮಾಲೀಕರಿಂದ ಇದು ಗಂಭೀರವಾದ ಗುರುತರ ಆರೋಪ. ತಮಿಳುನಾಡು ಖಾಸಗಿ ಬಸ್ಗಳು ರಸ್ತೆ ತೆರಿಗೆಯ ದೋಖದ ಕತೆ ಇದು. ಕತೆ ಅನ್ನೋದಕ್ಕಿಂತಲೂ ರಿಯಾಲಿಟಿ. ತೆರಿಗೆ ಕಟ್ಟದಿದ್ರೂ ರಾಜ್ಯದಲ್ಲಿ ಬಸ್ಗಳ ಓಡಾಟ ನಿರಂತರವಾಗಿ ನಡೀತಾ ಇದೆ. ತಮಿಳುನಾಡು ಬಸ್ ಮಾಲೀಕರಿಂದ RTO ಅಧಿಕಾರಿಗಳಿಗೆ ಲಂಚ ಅಂತೆ. ತಮಿಳುನಾಡು ಬಸ್ ಮಾಲೀಕರಿಂದ ರಾಜ್ಯದ RTO ಅಧಿಕಾರಿಗಳಿಗೆ ಲಂಚ. ಖಾಸಗಿ ಬಸ್ ಕಳ್ಳಾಟ ಮಾಹಿತಿ ನೀಡಿದ್ರು ಕೂಡ ಅಧಿಕಾರಿಗಳು ಡೋಂಟ್ ಕೇರ್. KGF ಮಡಿಕೇರಿ ಚಾಮರಾಜನಗರ ಭಾಗದಲ್ಲಿ ಸಾರಿಗೆ ಅಧಿಕಾರಿಗಳ ನಿರಂತರ ಭ್ರಷ್ಟಾಚಾರ. ರಾಜ್ಯದ ಗಡಿ ಭಾಗದಲ್ಲಿ ಭಾರಿ ಭ್ರಷ್ಟಾಚಾರ ನಡೆಸುತ್ತಿರುವ ಆರೋಪ. ಭ್ರಷ್ಟಾಚಾರ ಕಡಿವಾಣಕ್ಕೆ ಆಗ್ರಹಿಸಿದ ಖಾಸಗಿ ಬಸ್ ಮಾಲೀಕರ ಸಂಘ. ರಾಜ್ಯದ ಖಾಸಗಿ ಬಸ್ ರೋಡ್ ಟ್ಯಾಕ್ಸ್ ಕಟ್ಟದಿದ್ರೆ ಕ್ರಮ ಕೈಗೊಳ್ಳುವ RTO. ಆದರೆ ಹೊರ ರಾಜ್ಯದ ಖಾಸಗಿ ಬಸ್ಗಳು ಸರ್ಕಾರಕ್ಕೆ ಕಟ್ತಾ ಇಲ್ವಂತೆ ಟ್ಯಾಕ್ಸು. ಆದರೂ ತಮಿಳುನಾಡು ಬಸ್ಗಳ ಮೇಲೆ RTO ಮಮಕಾರವನ್ನು ತೋರಿಸ್ತಾ ಇದೆ. ಸಾರಿಗೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಖಾಸಗಿ ಬಸ್ ಮಾಲೀಕರ ದೂರು ಕೂಡ ಈಗ ದಾಖಲಾಗಿದೆ. ನೋಡಿ, ನಮ್ಮ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ನಮಗೆ ಪಕ್ಕದ ಮನೆ ಆವರಣ ಚೆನ್ನಾಗಿ ಕಾಣಿಸುತ್ತಂತೆ. ಹಂಗಾಯ್ತು ನಮ್ಮ ರಾಜ್ಯದ RTO ಅಧಿಕಾರಿಗಳ ಕಥೆ. ಅಲ್ರಯ್ಯ, ಈ ರಾಜ್ಯದಲ್ಲಿ ಸಾರಿಗೆ ಇಲಾಖೆಯಲ್ಲಿ ದಶಕಗಳಿಂದಲೂ ಕೇಳಿ ಬರುತ್ತಿರುವ ಹಚ್ಚ ಹಸಿಯಾದಂತಹ ಹಗರಣಗಳು, ಭ್ರಷ್ಟಾಚಾರಗಳು ಅದು ತೊಲಗಬೇಕು ಅಂತ ಹೇಳಿ ಸಾರಿಗೆ ಇಲಾಖೆ ಬೇರೆ ಬೇರೆ ಎಜುಕೇಟ್ ಮಾಡುವಂತಹ ಕ್ಯಾಂಪೇನ್ಗಳ ಮುಖಾಂತರವಾಗಿ ನಿಮ್ಮನ್ನು ಎಚ್ಚರಿಸುವ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬ್ರೆ ಈ ವಿಚಾರವನ್ನು ನೀವು ಗಂಭೀರವಾಗಿ ಪರಿಗಣಿಸ್ಕೋಬೇಕು. ತಮಿಳುನಾಡು ನೆರೆಯ ರಾಜ್ಯ. ಆ ರಾಜ್ಯದಲ್ಲಿ ಇರ್ತಕ್ಕಂತಹ ಬಸ್ ಮಾಲೀಕರು ಇಲ್ಲಿನ ಅಧಿಕಾರಿಗಳಿಗೆ ಕಪ್ಪ ಕೊಡ್ತವ್ರಂತ. ಏನು ಬ್ರಿಟಿಷ್ ಆಡಳಿತ ಕೆಟ್ಟೋಯ್ತಾ? ಕಪ್ಪ ಅಂದ್ರೆ ಆ ಲಂಚವನ್ನ ಸ್ವೀಕಾರ ಮಾಡ್ತಾರೆ ನಿರ್ಲಜ್ಜರಾಗಿ ನಮ್ಮ ಅಧಿಕಾರಿಗಳು. ಅಲ್ಲಿನ ವೆಹಿಕಲ್ಲು, ಅಲ್ಲಿನ ವಾಹನ, ಅವರು ನಮ್ಮ ರಾಜ್ಯದಲ್ಲಿ ಅದನ್ನ ಚಲಾವಣೆಗೆ ತರಬೇಕು ಅಥವಾ ಅದು ಸಂಚರಿಸಬೇಕು ಅಂದ್ರೆ ಸಂಬಂಧಪಟ್ಟ ಇಲಾಖೆಗೆ ತೆರಿಗೆಯನ್ನು ಕಟ್ಟಬೇಕು. ಅವರು ಪ್ರತಿ ತಿಂಗಳು ರಿನಿವಲ್ ಅನ್ನು ಮಾಡ್ಕೋಬೇಕು ಅಥವಾ ಅದನ್ನು ಮುಂದುವರಿಸ್ತಾ ಹೋಗಬೇಕು. ಏನೂ ಕಟ್ಟದೆ ನೀವು ಮುಂದುವರಿಸುವ ಹಾಗಿಲ್ಲ. ಇಟ್ಸ್ ಇಲ್ಲೀಗಲ್. ಆದರೂ ಕೂಡ ಇಲ್ಲಿನ ಅಧಿಕಾರಿಗಳ ಪ್ರಭಾವದಿಂದ, ಈ ಅಧಿಕಾರಿಗಳ ಅಭಯ ಹಸ್ತ ನಿಮ್ಮ ತಲೆ ಮೇಲೆ ಇರೋದ್ರಿಂದಾಗಿ ನಿಮ್ಮ ವೆಹಿಕಲ್ಗಳು ಕರ್ನಾಟಕದಲ್ಲಿ ಲೀಲಾಜಾಲವಾಗಿ ಸಂಚರಿಸ್ತಾ ಇದೆ. ನೀವು ಯಾವ ತೆರಿಗೆ ಕಟ್ಟಬೇಕು ಅಂತಿಲ್ಲ. ಸಂಬಂಧಪಟ್ಟ RTO ಅಧಿಕಾರಿಗಳು ಈ ಹಿಂದೆನೆ ಮಾತುಕತೆ ಆದಂತೆ ಅವನು ಬರ್ತಾನೆ, ಇವನೊಂದಷ್ಟು ಕೊಡ್ತಾನೆ, ನಿಮ್ಮ ವಾಹನಕ್ಕೆ ಯಾವುದೇ ತಡೆಗಳನ್ನು ಮಾಡೋದಿಲ್ಲ ಇಲ್ಲಿನ RTO ಅಧಿಕಾರಿಗಳು. ಎಲ್ಲರೂ ಈ ತರಹನೇ ಅಂತ ಹೇಳ್ತಿಲ್ಲ. ಆದರೆ ಒಂದಷ್ಟು ಅಧಿಕಾರಿಗಳ ವಿರುದ್ಧ ಕರ್ನಾಟಕದ ಬಸ್ ಮಾಲೀಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಅದು ಏನು ಎತ್ತ ಎನ್ನುವಂತಹದ್ದು ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳು ಕೂಲಂಕುಷವಾಗಿ ಅದನ್ನು ಅಧ್ಯಯನ ಮಾಡಬೇಕು. ಜೊತೆಗೆ ಸಂಬಂಧಪಟ್ಟ ಅಕ್ರಮಿಗಳ ವಿರುದ್ಧ ಕ್ರಮ ಆಗಬೇಕು. ಇದು ರಾಜ್ಯ ಸಾರಿಗೆ ಇಲಾಖೆಯ ಕರ್ಮಕಾಂಡ. ನಿಜಕ್ಕೂ ಕೂಡ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ತಮಿಳು ಕಪ್ಪ ಬರ್ತಿದೆಯಂತೆ. RTO ಅಧಿಕಾರಿಗಳಿಗೆ ಮಂತ್ಲಿ ಸೇರ್ತಾ ಇದೆಯಾ ಲಂಚ? ಹಾಗಾದರೆ ರಾಜ್ಯ ಖಾಸಗಿ ಬಸ್ ಮಾಲೀಕರಿಂದ ಇದು ಗಂಭೀರ ಆರೋಪ. ಇನ್ನು ತಮಿಳುನಾಡು ಖಾಸಗಿ ಬಸ್ಗಳು ರಸ್ತೆ ತೆರಿಗೆಯ ದೋಖ ಮಾಡ್ತಿದ್ದಾರೆ. ಆದರೂ ಕೂಡ ಹೇಳೋರಿಲ್ಲ, ಕೇಳೋರಿಲ್ಲ. ತೆರಿಗೆ ಕಟ್ಟದಿದ್ರೂ ರಾಜ್ಯದಲ್ಲಿ ಬಸ್ಗಳ ಓಡಾಟ ನಿರಂತರವಾಗಿ ನಡೀತಿದೆ. ತಮಿಳುನಾಡು ಬಸ್ ಮಾಲೀಕರಿಂದ RTO ಅಧಿಕಾರಿಗಳಿಗೆ ಲಂಚ. ಇನ್ನು ಖಾಸಗಿ ಬಸ್ ಕಳ್ಳಾಟ ಮಾಹಿತಿ ನೀಡಿದ್ರು ಕೂಡ ಅಧಿಕಾರಿಗಳು ಮೌನ, ಏನು ಮಾತನಾಡ್ತಾ ಇಲ್ಲ. ಸೊ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಭ್ರಷ್ಟಾಚಾರದ ವಿರುದ್ಧ, ಜೊತೆಗೆ ಭ್ರಷ್ಟಾಚಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಜನಾಗ್ರಹ ಶುರುವಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.